ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಮಧ್ಯಾಹ್ನದ ಊಟಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಎಲ್ಲ ತರಕಾರಿದು ಕೋಸಂಬರಿ ಮಾಡ್ಬೇಕಂತ ಅನ್ಕೋತಾ ಇದ್ದೀನಿ. ಈಗ ಕ್ಯಾರೆಟ್ನ ಸೇರಿತಾ ಇದ್ದೀನಿ. ಹಾಗೆ ಈಗ ನಮ್ಮ ಮಗ ಈರುಳ್ಳಿ ಕಟ್ ಮಾಡ್ತಾ ಇದ್ದಾನೆ, ಮೆಣಸಿನ್ಕಾಯಿನ ಕಟ್ ಮಾಡ್ತಾ ಇದ್ದೀನಿ. ಈಗ ಈರುಳ್ಳಿ ರೆಡಿ ಆಗಿದೆ, ಕೊತ್ತಂಬರಿ ಸೊಪ್ಪು ರೆಡಿ ಆಗಿದೆ. ಇಲ್ಲಿ ಸೌತೆಕಾಯಿನ ಹೆಚ್ಚಿಟ್ಟಿದ್ದೀನಿ. ಈಗ ಎಲ್ಲ ಥರ ರೆಡಿ ಆಗಿದೆ. ಆಮೇಲೆ ಮೊಸರನ್ನ ತಗೋಬೇಕು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈಗ ಮೊಸರನ್ನ ಹಾಕೋತಾ ಇದ್ದೀವಿ. A few moments later. ಈಗ ಸೌತೆಕಾಯಿನ ಹಾಕೋತಾ ಇದ್ದೀವಿ. ಅದಾದ್ಮೇಲೆ ಕ್ಯಾರೆಟ್ನ ಹಾಕೋಬೇಕು. ಇನ್ನು ಅದಾದ್ಮೇಲೆ ಬರೀ ಇಂಥದೆಯ ಕ್ಯಾರೆಟ್ನ ಹಾಕೊಂಡು ಈಗ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಆ ನಂತರ ಮೆಣಸಿನ್ಕಾಯಿ ಆದಮೇಲೆ ಏನಂದರೆ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಂತರ ಈಗ ಉಪ್ಪನ್ನು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಎಲ್ಲ ಮಿಕ್ಸ್ ಆಯಿತು. ಈಗ ತರಕಾರಿ ಕೋಸಂಬರಿ ರೆಡಿ ಆಯಿತು. ಈಗ ನೋಡಿ ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಧ್ಯಾಹ್ನ ಏನೂ ಇಲ್ಲಪ್ಪ ಅಂದರೆ ಇದನ್ನು ನಾವು ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಮಾಡಿ ನೋಡಿ ಒಂದ್ಸಲ. ರೊಟ್ಟಿ ಅಥವಾ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನೀವು ಒಂದು ಸ್ವಲ್ಪ ತಿಂದು ಟೇಸ್ಟ್ ಮಾಡಿ. ಅಷ್ಟೇ.